ಮುಖ್ಯಮಂತ್ರಿಗಳು ಈಗಾಗಲೇ ತನಿಖೆಗೆ ಆದೇಶ ಮಾಡಿದ್ದಾರೆ. ಇವತ್ತು ನಾನು ಕೂಡ ಅದೇ ಒತ್ತಾಯ ಮಾಡ್ತೀನಿ, ತನಿಖೆ ಆಗಬೇಕು. ಯಾರು ತಪ್ಪಿಸ್ತಿರ್ತಾರೆ ಅವ್ರ ಕಡೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಆಗಬೇಕು. ಯಾಕಂದರೆ ಜೀವ ಇಂಪಾರ್ಟೆಂಟ್, ಜೀವ ವಾಪಸ್ ಬರಬೇಕು. ನೈತಿಕವಾಗಿ ಒಂದು ದಿವಸ ನಾವು ಇದು ಆಗಿದೆ, ಇದು ಯಾರಿಗೂ ಕೂಡ ಊಹಿಸಲಾರ್ದಂಥ ಆಗ್ತದೆ. ನಾವು ಅದನ್ನು ಜವಾಬ್ದಾರಿಯನ್ನು ಹೊರಬೇಕಾಗ್ತದೆ, ಎನ್ಕ್ವೈರಿ ಮಾಡಬೇಕಾಗ್ತದೆ. ತಪ್ಪಿಸ್ತಾರೆ ಯಾರಿದ್ದಾರೆ ಆ ತಪ್ಪಿಸ್ತಾರೆ ಮೇಲೆ ಅದೇ ನೈತಿಕ ಜವಾಬ್ದಾರಿ. ಯಾರು ತಪ್ಪಿಸ್ತಾರೆ ಅವ್ರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ತೀವಿ. ಇದ್ರಾಗ ಎರಡು ಮಾತು KSA ಅಧಿಕಾರಿಗಳನ್ನು ಕೂಡ ಇದರಲ್ಲಿ ಇನ್ವಾಲ್ವ್ ಮಾಡಬೇಕು ಅನ್ನೋದು. ಯಾಕಂದರೆ ಒಟ್ಟೆವರು ಯಾರ್ಯಾರು ಎಷ್ಟೇ ದುಡ್ಡವ್ರಲ್ಲ ಅಂತ ಹೇಳಿದ್ರು ನಾನು, ಎಷ್ಟೇ ದುಡ್ಡವ್ರಲ್ಲಿ ಯಾರೇ ಇರಲಿ ನಿರ್ದಾಕ್ಷಿಣ್ಯವಾಗಿ ಒಂದು ದಿವಸ ತನಿಖೆ ಆಗಬೇಕು. ತಪ್ಪಿಸ್ತರಿಗೆ ನಾವು ಶಿಕ್ಷೆ ಮಾಡ್ತೀವಿ. ಅಲ್ಲ, BJP ಇದರಲ್ಲಿ ಸರ್ ರಾಜಕೀಯ ಬೇಳೆಯನ್ನು ಬೇಯಿಸ್ಕೊಳ್ತಾ ಇದೆ ನೋಡಿ. ಇದು ರಾಜಕೀಯ ಬೇಳೆ ಬೇಯಿಸುವಂಥ ಸಂದರ್ಭ ಅಲ್ಲ. ಪಾಪ ಜೀವಗಳು ಹೋಗಿರೋರು ಯಾರು ಹಾಸ್ಪಿಟಲ್ ಇದ್ದಾರೆ ಅವ್ರಿಗೆ ಒಳ್ಳೆ ರೀತಿಯಿಂದ ಟ್ರೀಟ್ಮೆಂಟ್ ಆಗಬೇಕು. ಅವ್ರಿಗೆ ಉನ್ನತ ಟ್ರೀಟ್ಮೆಂಟ್ ಬೇಕಾಗಿದೆ. ಕಾರ್ಪೊರೇಟ್ ಆಗಲಿ ಪ್ರೈವೇಟ್ ಆಗಲಿ ಅಲ್ಲಿ ಕಳಿಸಿ ಟ್ರೀಟ್ಮೆಂಟ್ ಹಾಕುವಂಥದ್ದು ಆಗಬೇಕು. ಅವ್ರು ಜೀವ ಉಳಿಸ್ಬೇಕು. ಅವರು ವಾಪಸ್ಸು ಆಗುವಂಥ ಆರೋಗ್ಯವಂತ ಆಗಬೇಕು. ಮತ್ತು ಎರಡನೇದಾಗಿ ಒಂದು ಯಾರು ಇದರಲ್ಲಿ ಮಾರ್ಕ್ಸಸ್ ಮಾಡಬೇಕು. ಅದು ಯಾವ ಇಲಾಖೆ ಇದೆ, ಪೊಲೀಸ್ ಇಲಾಖೆ ಇದೆ, KSA ಇದೆ, ಮತ್ತೊಂದು ಇದೆ, ಯಾರಿದ್ದಾರೆ ನಿರ್ದಾಕ್ಷಿಣ್ಯ